ಮಧುರ ಅವರೇ ನಮಸ್ಕಾರ ಮಧುರ ಅವರೇ. ಏನಿದು ಸೂರಿ ಟಿಪ್ ಟಾಪ್ ಆಗಿ ಬಂದಿದ್ಯಾ? ಮದ್ವೆ ಏನಾದ್ರೂ ಫಿಕ್ಸ್ ಆಯ್ತಾ? ಕಂಗ್ರಾಚುಲೇಷನ್ಸ್. ನನ್ನ ತಲೆಯಲ್ಲಿ ಕೂದಲು ಬರಲ್ಲ, ನನ್ಗೆ ಯಾರು ಹೆಣ್ಣು ಕೊಡಲ್ಲ. ಮತ್ತೆ ಟಿಪ್ ಟಾಪ್ ಆಗಿ ಬಂದಿದ್ಯಾ? ನಾನು ರಾಜು ಸೇರಿ ಒಂದು ಟ್ರಾವೆಲ್ ಏಜೆನ್ಸಿನ ಶುರು ಮಾಡಿದೀವಿ. ವಾವ್, ವೆರಿ ಗುಡ್. ಬಟ್ ರಾಜು ಗೌಡ್ರ ಅಂಗಡಿಲಿ ಕೆಲಸ ಮಾಡ್ತಿದ್ದ ಅಲ್ವಾ? ಮಾಡ್ತಿದ್ದ, ಆದ್ರೆ ಈಗ ಮಾಡ್ತಿಲ್ಲ. ಸಂಬಳ ಕೊಡದೆ ಕೆಲಸ ಮಾಡಿಸ್ಕೊಂಡ್ರೆ ಯಾರು ಮಾಡ್ತಾರೆ ಹೇಳಿ? ಅದು ನಿಜಾನೆ. ಅದಕ್ಕೆ ನಾನು ರಾಜು ಸೇರಿ ಒಂದು ಟ್ರಾವೆಲ್ ಏಜೆನ್ಸಿನ ಶುರು ಮಾಡಿದೀವಿ. ಆದ್ರೆ ಹೆಸರು ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಏನದು? ಖರ್ಚು ಮಾಡಿ ಕಾರ್ಡ್ ಮಾಡಿಸಿದೀವಿ. ಪೂರಾ ಟ್ರಾವೆಲ್ ಏಜೆನ್ಸಿ? ಮಧುರ ಅವರೇ, ಸೂರಾ ಟ್ರಾವೆಲ್ ಏಜೆನ್ಸಿ ಅಂತ ಕೇವಲವಾಗಿ ಓದ್ಬೇಡಿ. ಸೂರಾ ಟ್ರಾವೆಲ್ ಏಜೆನ್ಸಿ ಅಂದ್ರೆ ಸೂರಿ ಮತ್ತು ರಾಜು ಟ್ರಾವೆಲ್ ಏಜೆನ್ಸಿ ಅಂತ. ಒಂಥರ ಚೆನ್ನಾಗಿದೆ, ಹೆಸರಲ್ಲೇ ಕ್ರಿಯೇಟಿವಿಟಿ ಇದೆ. ಸೂರಿ, ನಿಮ್ ಟ್ರಾವೆಲ್ ಏಜೆನ್ಸಿಯಿಂದ ಯಾವ್ದಾದ್ರು ಟೂರ್ ಪ್ಯಾಕೇಜ್ ಇದೆಯಾ? ಅದಕ್ಕೆ ಅಲ್ವಾ ನಾನು ಬಂದಿರೋದು. ಚಿಕ್ಕವ ಅಲ್ಲ, ಅದ್ಕೆವ ಅಂತ ಕರೀರಿ. ಅದಕ್ಕೆವ ನಮ್ಮ ಸೂರಾ ಏಜೆನ್ಸಿಯಿಂದ 3,000 ರೂಪಾಯಿಗೆ ಕುಲು ಮನಾಲಿವರೆಗೂ ಕರ್ಕೊಂಡೋಗಿ 3 ನೈಟು 2 ಹಗಲು ಅಲ್ಲಿ ತಿನ್ನಕ್ಕೆ ಕುಡಿಯಕ್ಕೆ ಎಲ್ಲಾನು ಕೊಟ್ಟು ಆ ಮನಾಲಿ ಚಳಿಲಿ ಸುತ್ತಾಡ್ಸ್ಕೊಂಡು ಕರ್ಕೊಂಡ್ ಬರ್ತೀವಿ. ಇದು ಒಂಥರ ಒಳ್ಳೆ ಪೇಪರ್. ಅದಕ್ಕೆ ಅದು ಪೇಪರ್ ಅಲ್ಲ, ಆಫರ್. ಆದ್ರೆ ನಾನ್ ಬರಕ್ ಆಗೋಕಿಲ್ಲ. ಯಾಕತ್ಕೆವ ಇಂಥ ಆಫರ್ ಲೈಫಲ್ಲಿ ಮತ್ತೆ ಸಿಗಲ್ಲ. ನಿಂಗೆ ಗೊತ್ತಲ್ವ ರಾಜು, ನೀನ್ ಕ್ಯಾಮೆ ಮಾಡೋದಕ್ಕೆ ನಮ್ ಬಾವ ತಿಂಗಳ ಸರಿಯಾಗಿ ಸಂಬಳನೇ ಕೊಡಕ್ಕಿಲ್ಲ. ಇನ್ನ ಸುತ್ತಾಡಕ್ ದುಡ್ಡು ಕೊಟ್ಟಾರ. ಮಧುರ ಅವರೇ, ನೀವು ಜಾನಿ ಬಾಯ್ ಹೋಗ್ಬೇಕು ಅನ್ಕೊಂಡ್ರು ನಾವು ಕೊಡೋ ಆಫರ್ಗಿನ್ನ 10 ಪಟ್ಟು ಖರ್ಚಾಗುತ್ತೆ. ಯೋಚನೆ ಮಾಡಿ. ನಂಗೂ ಗೊತ್ತಿದೆ ಸೂರಿ, ಬಟ್ ಗ್ರೂಮಿಂಗ್ ಕ್ಲಾಸ್ ಬಿಸ್ನೆಸ್ ತುಂಬಾ ಡಲ್ ಆಗಿದೆ, ಅದಕ್ಕೆ ಯೋಚನೆ ಮಾಡ್ತಿದ್ದೇನೆ. ಜಾನಿ ಬಾಯ್ ಯಾವ್ಯಾವ್ದಕ್ಕೋ ಸಾಲ ಮಾಡ್ತಾರೆ, ಇದಕ್ಕೂ ಸಾಲ ಮಾಡ್ತಾರೆ ಬಿಡಿ. ಆಮೇಲೆ ನಿಧಾನ ತೀರ್ಸ್ಕೊಂಡ್ರೆ ಆಯ್ತು. ನಾವು ಹೊಸದಾಗಿ ಕಂಪ್ನಿ ಶುರು ಮಾಡಿದೀವಲ್ಲ, ಅದಕ್ಕೆ ಈ ಆಫರ್ ಕೊಡ್ತಾ ಇದೀವಿ. ಮತ್ತೆ ಸಿಗಲ್ಲ. ಸರಿ, ನಾನು ಜಾನಿ ಹತ್ರ ಮಾತಾಡಿ ಆಮೇಲೆ ನಿಂಗೆ ತಿಳಿಸ್ತೀನಿ. ಸರಿ ಅದಕ್ಕೆವ, ನಾನೇನು ಬರ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಮ್ಮ ಕಾಲ ಆಗೋದು ಇಲ್ಲ, ನಾವು ಬರೋದು ಇಲ್ಲ. ಆಯ್ತು ಮಡಗು. ಹಾಲು ಕುಡೀರಿ. ಶ್ರೀ ರಾಮ ಚಂದ್ರ ಗೌಡ. ನನ್ನ ಹೆಸರು ಜಪ ಮಾಡಿ ಸಾಕು, ವಿಷಯಕ್ಕೆ ಬಾ. ಬಾವು, ನನ್ ಪ್ಯಾಟೆಗೆ ಬಂದು ಎಷ್ಟು ದಿನ ಆಯ್ತು? ಒಂದಿನ ಆದ್ರೂ ಅಟ್ಟಿಂದ ಆಚೆ ಕರ್ಕೊಂಡು ಹೋಗಿದ್ದೀರಿಯಾ? ಬಾಗ ತೆಗೆದು ಬಿಟ್ಟಿನಿ, ಆಚ್ಕೋಗಿ ಬಂದ್ಬಿಡು. ಬಾವು, ನಿಮ್ ಕಣ್ಣಿಗೆ ನಾ ಚಿಕ್ಕೋಸ್ತರ ಕಂಡಿನ. ನಾ ಹೇಳಿದ ಹಂಗಲ್ಲ, ನನ್ನ ಎಲ್ಲಾದ್ರೂ ಬೋಲ್ಡ್ ಜಾಗ ಕರ್ಕೊಂಡು ಹೋಗಿ ಅಂತ. ಬೋಲ್ಡ್ ಜಾಗವಾ? ಅದೇ ಚಳಿ ಚಳಿ ಅಂತಾರಲ್ಲ, ಅದು ಬೋಲ್ಡ್ ಜಾಗ ಅಲ್ಲ, ಕೋಲ್ಡ್ ಜಾಗ. ಕರ್ಕೊಂಡು ಹೋದಿರಿಯಾ? ಇದಕ್ಕಿದಾಗಲೇ ಈ ಥರ ಐಡಿಯಾ ನಿನ್ ತಲೆಗೆ ಯಾಕೆ ಬಂತು? ಬಾವು, ನಿಮ್ ತವ ಕೆಲಸ ಮಾಡ್ತಾರಲ್ಲ ರಾಜು, ಅವರು ಮತ್ತೆ ಸೂರ್ಯ ಸೇರ್ಕೊಂಡು ಯಾವ್ದು ಬೋರ್ವೆಲ್ ಏಜೆನ್ಸಿ ಓಪನ್ ಮಾಡ್ಯಾರಂತೆ. ಅದು ಬೋರ್ವೆಲ್ ಏಜೆನ್ಸಿ ಅಲ್ಲ, ಟ್ರಾವೆಲ್ ಏಜೆನ್ಸಿ. ಅವ್ರು ನಮ್ಮನ್ನ ಕುಲು ಮನಾಲಿ ಕರ್ಕೊಂಡೋಗಿ 3 ರಾತ್ರಿ 2 ದಿನ ಅಲ್ಲೇ ಇರಿಸ್ಕೊಂಡು ಊಟ ತಿಂಡಿ ಎಲ್ಲ ಕೊಟ್ಟು ನಿಮ್ಗೆ ಹೊಸಿ ಕುಡಿಯಕ್ಕೂ ಕೊಟ್ಟು ನಮ್ಮನ್ನ ವಾಪಸ್ ಕರ್ಕೊಂಡ್ ಬಂದಾರಂತೆ. ಅದು 3,000ದಲ್ಲಿ. ಅದು ನನಗೆ ಚಳಿ ಅಂದ್ರೆ ಅಲರ್ಜಿ ಅಂತ ಗೊತ್ತು ತಾನೆ. ನಿಮಗ್ ಚಳಿ ಅನ್ನೋ ಅಲರ್ಜಿ ಅಲ್ಲ, ದುಡ್ಡು ಅನ್ನೋ ಅಲರ್ಜಿ. ಫ್ರಿಜ್ ಅಲ್ಲಿರೋ ಐಸ್ ಹಾಕೊಂಡು ಡ್ರಿಂಕ್ಸ್ ಮಾಡುವಾಗ ನಿಮಗ್ ಚಳಿ ಆಗಲ್ಲ, ಕುಲು ಮನಾಲಿಗೆ ಹೋದ್ರೆ ಚಳಿ ಆಗ್ಬಿಡುತ್ತಾ? ಅದು ಫ್ರಿಡ್ಜ್ ಅಲ್ಲಿರೋ ಐಸ್ಕು ನ್ಯಾಚುರಲ್ ಐಸ್ಕು ವ್ಯತ್ಯಾಸ ಇರುತ್ತಲ್ವೇ ನಮ್ಮ. ಹೆಲೋ ಭಾವು ಕನಟ, ನಾನ್ ಎಜುಕೇಟೆಡ್, ನನ್ನನ್ನ ಫೂಲ್ ಮಾಡಕ್ ಬರ್ಬೇಡಿ. ನೀವದೇನ್ ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಕುಲು ಮನಾಲಿ ಸ್ನೋಫಾಲ್ ನಾನು ನೋಡ್ಬೇಕು, ನೀವು ಅದಕ್ಕೆ ದುಡ್ಡು ಅರೇಂಜ್ ಮಾಡ್ಬೇಕು ಅಷ್ಟೇ. ಅದ್ ನೋಡಕ್ ಅಲ್ಲಿ ಗಂಟೆ ಹಾಕೋಬೇಕು, ಟಿವಿ ಹಾಕು ತೋರಿಸ್ತಾರೆ ನೋಡ್ಕ. ನೀವು ಅಷ್ಟೇ, ಊಟ ತಿಂಡಿನ ಟಿವಿ ನೋಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿ. ಪಾರು, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋಬೇಡ. ಮೊದ್ಲೇ ಚಳಿ ಅಂದ್ರೆ ನಂಗೆ ಆಗಲ್ಲ, ಮೂಗ್ ಕಟ್ಕತ್ತದೆ. ನಾವು ಅಲ್ಲಿಗೆ ಹೋಗೋದು, ಐಸ್ ಗಡ್ಡೆ ಮೇಲೆ ಕಾಲಿಟ್ಟು ಜಾರ್ ಬಿದ್ದು ಕುಲ್ಪಿ ತರ ಆಗೋದು, ಇದೆಲ್ಲ ಬೇಕಾ? ಅದಕ್ಕೆ ಬೇಡ ಅಂದದು. ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಕೈಲಿ ಅಷ್ಟು ದುಡ್ಡು ಅರೇಂಜ್ ಮಾಡೋಕ್ಕಾಗೋದು ಇಲ್ಲ, ನಾನು ಎಲ್ಲಿಗೂ ಬರೋದು ಇಲ್ಲ. ಜಾನಿ, ನಾನು ಯಾವಾಗ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತೀನೋ, ಕರ್ಕೊಂಡು ಹೋಗ್ದಿರೋದಕ್ಕೆ ಏನಾದ್ರೂ ಒಂದು ಕಾರಣ ಹುಡುಕ್ತಾನೆ ಇರ್ತೀರಲ್ವಾ? ಬಾವು, ಸುಮ್ಕೆ ಯಾಕೆ ಸುಳ್ಳು ಹೇಳಿರಿ? ನಿಮ್ಗೆ ದುಡ್ಡು ಖರ್ಚು ಮಾಡಕ್ ಆಗಿಲ್ಲ ಅಂತ ಹೇಳಿ ಕಂಜೂಸ್ ದನ ಕಾಯು ಅಂತಂದು. ಜಾನಿ, ಯಾರೋ ಡೋರ್ ನಾಕ್ ಮಾಡ್ತಿದ್ದಾರೆ, ಹೋಗಿ ಓಪನ್ ಮಾಡಿ. ಮಧು, ನಾನು ಇಲ್ಲಿ ಕೆಲಸ ಮಾಡ್ತಿರೋದು ಕಾಣಿಸ್ತಿಲ್ವಾ? ನೀನು ಸುಮ್ಮನೆ ಕೂತಿದ್ಯಾ ತಾನೆ, ಹೋಗಿ ಡೋರ್ ಓಪನ್ ಮಾಡೋ. ಓ ಹೌದಾ, ತಾವು ಬಿಸಿನಾ? ಸರಿ, ನಾನೇ ಹೋಗಿ ಓಪನ್ ಮಾಡ್ತೀನಿ. ಮಧು, ನೀನ್ ಯಾಕಮ್ಮ ಎದ್ದೊಳಕ್ ಹೋಗ್ತೀಯಾ? ಕಾಫಿ ಕುಡಿ, ಕಾಫಿ ತಣ್ಣಗಾಗ್ಬಿಡುತ್ತೆ. ಯಾರು ಬಂದಿದ್ದಾರೆ ನಾನೇ ನೋಡ್ತೀನಿ. ಡೋರ್ ಓಪನ್ ಇದೆ, ಯಾರಪ್ಪ ಡೋರ್ ನಾಕ್ ಮಾಡಿದ್ದು? ನೀವು. ನಮಸ್ತೆ ಮಧುರ ಮೇಡಮ್. ಲೈ ಬಾಂಡ್ಲಿ, ಡೋರ್ ತೆಗೆದೇ ಇದೆ ತಾನೆ, ಮತ್ತೆ ಡೋರ್ ನಾಕ್ ಮಾಡ್ದೆ? ಡೋರ್ ನಾಕ್ ಮಾಡದೆ ಒಳಗೆ ಬರೋದು ಡೀಸೆನ್ಸಿ ಅಲ್ಲ.
ನೀನ್ ಯಾವಾಗ ಇಷ್ಟೊಂದು ಡೀಸೆಂಟ್ ಆದ್ಯೋ? ಬಾಗ್ಲು ತೆಗ್ದಿದ್ರೆ ಸಾಕು ಒಳ್ಳೆ ಬೀದಿ ನಾಯಿ ತರ ಒಳಗ್ ನುಗ್ತಾ ಇದ್ದೆ. ಇವತ್ತು ಡೀಸೆನ್ಸಿ ಬಗ್ಗೆ ನನ್ನ ಹತ್ರನೇ ಮಾತಾಡ್ತಿದ್ಯಾ? ಜಾನಿ ಬಾಯ್, ಮೈಸೆಲ್ಫ್ ಸೂರಿ. ಯಾಕೆ ಬಂದೆ ಅಂತ ಬೊಗಳು? ನಮ್ಮ ಟ್ರಾವೆಲ್ ಏಜೆನ್ಸಿಲಿ ಒಂದು ಆಫರ್ ಇದೆ, ಅದ್ರ ಬಗ್ಗೆ ನೆನ್ನೆ ಮಧುರ ಅವ್ರಿಗೆ ಹೇಳಿದ್ದೆ. ಅವ್ರು ನಿಮ್ ಜೊತೆ ಡಿಸ್ಕಸ್ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಏನಾಯ್ತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆಂದ್ರೆ ಆಫರ್ಗೆ ತುಂಬಾ ಡಿಮ್ಯಾಂಡ್ ಇದೆ. ನೀನ್ ಹೇಳೋದನ್ನ ನಾನು ನಂಬೇಕಾ? ಸೂರಿ, ಸಾರಿ, ನಾನು ಟ್ರಿಪ್ಪಿಗೆ ಬರಲ್ಲ. ಮಧುರ್ ಅವರೇ, ಇಂಥ ಆಫರ್ ಮತ್ತೆ ಸಿಗಲ್ಲ, ಯೋಚನೆ ಮಾಡಿ. ಲೈ ಬಾಂಡ್ಲಿ, ಅವ್ಳು ಬರಲ್ಲ ಅಂತ ಹೇಳಿದ್ಲು ತಾನೆ, ಮತ್ತೆ ಯಾಕೋ ಬಲವಂತ ಮಾಡ್ತಿದ್ಯಾ? ಜಾನಿ ಬಾಯ್, ಇದು ತುಂಬಾ ಒಳ್ಳೆ ಆಫರು, ಮತ್ತೆ ಸಿಗಲ್ಲ. ನೀವೇ ಹೋಗ್ಬೇಕು ಅನ್ಕೊಂಡ್ರು 10,000 ರೂಪಾಯಿ ಖರ್ಚಾಗುತ್ತೆ. ನಾವು ಬರೀ 3,000ದಲ್ಲಿ ಕುಲು ಮನಾಲಿ ಕಳಿಸ್ತಾ ಇದೀವಿ. 3 ದಿನ 2 ನೈಟ್ ಸ್ಟೇ ಫ್ರೀ. ಅದ್ರ ಜೊತೆಗೆ ಊಟ ತಿಂಡಿ ಎಣ್ಣೆನು ನಮ್ ಕಡೆಯಿಂದಾನೆ. ಸೂರಿ, 10,000 ಇರ್ಲಿ, ಜೇಬಲ್ 300 ರೂಪಾಯಿ ಇಲ್ಲ, ಇನ್ 3,000 ಕೊಡ್ತಾರ? ಅದು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಧನಿ ಬಾಯ್, ಎಲ್ಲಾದ್ರೂ ಸಾಲ ಮಾಡಿ, ಇದೇ ನಿಮ್ಗೆ ಗೊತ್ತಲ್ವಲ್ಲ. ಆ ಗೌಡ್ರು ನೋಡಿ, ಆರು ಅವ್ರನ್ನ ಸೇರಿಸಿ 2 ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ದಾರೆ. ಬಾರೋರು ಕುಲುಮನಲ್ಲಿಗೆ ಬರ್ತಿದಾರೇನೋ? ಅದು ನೀನ್ ಇಷ್ಟೊಂದು ಕೇಳ್ಕೊತಾ ಇದೀಯಾ? ಇವರು ಉದ್ಧಾರ ಆಗ್ಬೇಕು ಅಂತ ಏನೇನೋ ಮಾಡ್ತಿದ್ದಾರೆ, ನಮ್ಮಿಂದಾನೆ ಉದ್ಧಾರ ಆಗ್ಲಿ ಬಿಡು. ಸೂರ್ಯ, ನಮ್ಗೆ ಟಿಕೆಟ್ ಬುಕ್ ಮಾಡ್ಬಿಡ. ಉಮ್ಮತ್ತೂರು ಮಿಳ್ಳೆ, ನೀ ಎಂತ ಕಿತ್ತೋದ್ ನನ್ನ ಮಗ ಅಂತ ನನಗೆ ಗೊತ್ತು. ಮೊದ್ಲಟ್ಟಿಂದ ಆಚೆಗೋಗು. ರಾಜೋರೆ, ನಾ ಹೇಳಿಲ್ವಾ ನಮ್ ಬಾವ ನಿಮ್ ಪೇಪರ್ ಎಲ್ಲ ಒಪ್ಪಕ್ಕಿಲ್ಲ ಅಂತ? ನನ್ನ ಆಸ್ತಿ ಪತ್ರ ಎಲ್ಲ ಅಡ ಇಟ್ಟುಬಿಟ್ಯಾ? ಬಾವು, ನಾ ಹೇಳಿದ್ ನಿಮ್ ಆಸ್ತಿ ಪೇಪರ್ ಅಲ್ಲ, ಇವ್ರು ಟೂರ್ ಪೇಪರು. ಅಯ್ಯೋ, ತಟ್ಟು ಪೊಟ್ಟೆತ್ತದೆ, ಅದು ಪೇಪರ್ ಅಲ್ಲ, ಆಫರು. ಹೌದು ಗೌಡ್ರೆ, ಈ ತರ ಆಫರ್ ಮತ್ತೆ ಸಿಗಲ್ಲ. ಆ ಕೆಲಸ ಹೇಳ್ತಿರೋ ಜಾನಿನೇ 2 ಟಿಕೆಟ್ ಬುಕ್ ಮಾಡಿದ್ದಾರೆ. ಮಧುರ ಅವರು ಬಂದರೆ ತಕಡ ಬುಕ್ ಮಾಡು. ರೀ ಗೌಡ್ರೆ, ನೀವಾಗೆ ಹೋಗ್ತೀನಿ ಅಂದ್ರೆ 10,000 ರೂಪಾಯಿ ಖರ್ಚಾಗುತ್ತೆ. ಅಂತವ್ರು ನಾನು 3,000 ರೂಪಾಯಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದೀನಿ. ಅದ್ರಲ್ಲೂ ಸಾಲ ಹೇಳ್ತಿರಲ್ಲ. ಅಡ ಉಮ್ಮತ್ತೂರು ಮಿಳ್ಳೆ, ನಾನು ನಿನಗೆ ಕೆಲಸ ಕೊಟ್ಟು ದೇವ್ರು, ನನಗೆ 1,000 ಬಿಟ್ಟು ಕೊಡಲ್ವಾ? ಆಗಲ್ಲ ಆಗಲ್ಲ, ನೀವು ಕೆಲಸ ಮಾತ್ರ ಕೊಟ್ಟಿದ್ದೀರಾ, ನನ್ನ ಸಂಬಳ ಕರೆಕ್ಟಾಗಿ ಕೊಡೋದೇ ಇಲ್ವಲ್ಲ. ಈಗ ಏನು 3,000 ರೂಪಾಯಿ ಕರೆಕ್ಟಾಗಿ ಕೊಟ್ರೆ ಟಿಕೆಟ್ ಬುಕ್ ಮಾಡ್ತೀನಿ, ಇಲ್ಲ ಅಂದ್ರೆ ಅಷ್ಟೇ. ಒಂದು ನಿಮಿಷ ತಗಪ್ಪ. ಬಂದೆ. ಯಾರು ಈ ಖುಷಿ ಆಯ್ತಾ? ಹೊಸಿ ಖುಷಿ ಆಯ್ತು. ಇನ್ನೊಸಿ ದುಃಖ ಆಯ್ತಾ? ಹಂಗೇನಿಲ್ಲ, ತಾಳಿ ಕಟ್ ಕರ್ಕೊಂಡು ಹೋಗಿದ್ರೆ ಪೂರ್ತಿ ಖುಷಿಯಾಗಿರೋದು. ಹೆಕ್ಕತ್ತಿಂಬವೆ, ಕೈಯಲ್ಲಿ ಲ್ಯಾಪ್ಟಾಪ್, ಕಾಲಲ್ಲಿ ಬೂಟ್, ಪ್ಯಾಂಟ್, ಶರ್ಟ್, ಜೊತೆಗೆ ಇನ್ ಶರ್ಟ್, ಅದ್ರ ಮೇಲೊಂದು ಟೈ. ಯಾರ ಮನೆ ಹಾಳು ಮಾಡಕ್ ಹೊರಟಿರ್ಯಾ? ಬಜರಂಗಿ ಇನ್ಸ್ಪೆಕ್ಟ್ರೆ, ನಿಮಗೆ ನಮ್ಮಿಬ್ರು ನೋಡಿದ್ರೆ ಒಳ್ಳೆ ಭಾವನೆಗಳೇ ಬರಲ್ವಾ? ನಾವಿಬ್ರು ಸೇರಿ ಸೂರಾ ಟ್ರಾವೆಲ್ ಏಜೆನ್ಸಿ ಅಂತ ಓಪನ್ ಮಾಡಿದೀವಿ. ಎಂತ ಸೂರನ? ಸೂರ ಲೈಕಿಲ್ಲ, ಸೂಸು ಇಟ್ಕಣಿ. ಇನ್ಸ್ಪೆಕ್ಟ್ರೆ, ಸೂರಾ ಏಜೆನ್ಸಿ ಅಂದ್ರೆ ಸೂ ಅಂದ್ರೆ ಸೂರಿ ಅಂತ, ರಾ ಅಂದ್ರೆ ರಾಜು ಅಂತ. ಹೌದು ಮರ್ಯ, ಹಂಗಾರೆ ಜನರನ್ನೆಲ್ಲ ಅಲ್ಲಿಗೆ ಗೂಡ್ ರಿಕ್ಷಾದಲ್ಲಿ ಕರ್ಕೊಂಡು ಹೋತ್ರಿ? ಇಲ್ಲ, ಜಡ್ಗೆ ಗಾಡಿಲಿ ಕರ್ಕೊಂಡು ಹೋಗ್ತೀವಿ. ರೀ ಇನ್ಸ್ಪೆಕ್ಟ್ರೆ, ಎಂತ ಮಾತು ಅಂತ ಆಡ್ತೀರಾ? ಟ್ರಿಪ್ ಅರೇಂಜ್ ಮಾಡಿದವ್ರಿಗೆ ಗಾಡಿ ಅರೇಂಜ್ ಮಾಡಕ್ ಗೊತ್ತಿರಲ್ವಾ? ಡೆಲ್ಲಿ ತನಕ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿಂದ ಗಾಡಿ ಅರೇಂಜ್ ಮಾಡಿದೀವಿ. ಹಂಗಾರೆ ಸುಂದ್ರಿ ಮೇಡಮ್, ಅವ್ರ ಗಂಡ ಜಾನಿ, ಗೌಡ್ರು, ಪಾರು ಎಲ್ರು ಬತ್ರ? ಹೌದು ಇನ್ಸ್ಪೆಕ್ಟ್ರೆ, ಅವ್ರಿಗೆಲ್ಲ ಆಲ್ರೆಡಿ ಟಿಕೆಟ್ ಬುಕ್ ಆಗಿದೆ. ಹೌದಾ? ಏ ಹೆಕ್ಕತ್ತಿಂಬವೆ, ಏ ಸೂರಿ, ನಂಗೆ ಒಂದು ಟಿಕೆಟ್ ಬುಕ್ ಮಾಡ. 3,000 ಕೊಡಿ, ಒಂದೇನು 100 ಮಾಡ್ತೀನಿ. ಎಂತ ಕಾಕಿ ಹತ್ರನೇ ದುಡ್ಡು ಕೆಂತೇನಾ? ಟ್ರಾವೆಲ್ ಏಜೆನ್ಸಿ ಓಪನ್ ಮಾಡೋಕೆ ಲೈಸೆನ್ಸ್ ಎಲ್ಲಿತ್ತ? ತೆಗಿನಿ ತೆಗಿನಿ ತೆಗಿನಿ. ನಿಮ್ ಟಿಕೆಟ್ ಫಿಕ್ಸ್. ಏ ಹೆಕ್ಕತ್ತಿಮ್ಮನ, ಬರೀ ಇನ್ಶರ್ಟ್ ಮಾಡ್ಕೊಂಡ್ರೆ ಸಾಲ, ಬದುಕುದು ಹೆಂಗಂದಳಿ ಇವನ್ ಕಣ್ ತಿಳ್ಕೊ. ಇನ್ಸ್ಪೆಕ್ಟ್ರೆ, ನೀವು ಕೊಡೋದನ್ನ ಕರೆಕ್ಟ್ ಆಗಿ ಕೊಡಿ, ನಾನು ಕಲಿಬೇಕಾಗಿರೋದನ್ನ ಕರೆಕ್ಟ್ ಆಗಿ ಕಲಿತೀನಿ. ಎಂತ ಕೊಡ್ಕ? ರೆಸ್ಪೆಕ್ಟ್. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಬಾರೋರೆ, ನೀವು ಯಾಕೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ? ಕುಲು ಮನಲ್ಲಿಗೆ ಹೋಗ್ತಿದ್ದೀರಾ ಅಂತ ತಾನೇ? ನೀವ್ ಹೇಳ್ತಾರೆ ದಿಟ್ಟ ನಿಜ ನೀವ್ರೆ, ನೀವು ಬರ್ತಿದ್ದೀರಾ ಅಂತ ನಂಗೆ ಗೊತ್ತು. ಬಾರೋರೆ, ನನ್ನ ಪ್ರೀತಿಸೋ ಹುಡುಗಿ ಎಲ್ಲಿರ್ತಾಳೆ, ನಾನು ಅಲ್ಲೇ ಇರ್ಬೇಕಲ್ವಾ? ಏನಂದ್ರಿ? ಮಧುರು ನನ್ನ ಜೊತೆ ಬರ್ತಿದ್ದಾಳೆ ಎಂದೆ. ಜಾನಿಯವ್ರೆ, ಕುಲು ಮನಾಲಿಲಿ ಆ ಚಳಿಲಿ ರೈಸಲ್ಲಿ ಆಟ ಆಡ್ತಿದ್ರೆ ಬೋ ಪಸಂದಾಗಿರ್ತದಲ್ವಾ? ಬಾರೋರೆ, ಅದು ರೈಸ್ ಅಲ್ಲ, ಐಸ್. ಹೇಳಿದ್ರಿ ಜಾಡ. ಜಾನಿಯವ್ರೆ, ನಮ್ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು ಅನ್ನಿ. ಏನ್ ಬಾರೋರೆ? ಬೆಟ್ಟ ಗುಟ್ಟಗಳನ್ನ ಹತ್ಕೊಂಡೋಗಿ ಮೋಡಗಳನ್ನ ಮುಟ್ಬೇಕು ಅಂತ. ನನಗೂ ಅಷ್ಟೇ ಪಾರೋರೆ, ನಿಮ್ಮನ್ನ ಮುಟ್ಬೇಕು ಅಂತ ತುಂಬಾ ಆಸೆ ಇದೆ. ಏನಂದ್ರಿ?
ಅಂದ್ರೆ ನಿಮ್ ಜೊತೆ ಮೋಡಗಳನ್ನ ಮುಟ್ಟಬೇಕು ಅಂತ ನನಗೂ ತುಂಬಾ ಆಸೆ ಇದೆ ಅಂದೆ. ಅದಕ್ಕೆ ತಾನೇ ನೀವು ಹೋಗ್ತಿದ್ರ ಅಂದ ಕೂಡಲೇ ನಾನು ಟಿಕೆಟ್ ಬುಕ್ ಮಾಡಿದ್ದು. ಪಾರೋರೆ, ನಾನು ಮನಾಲಿಗೆ ತುಂಬಾ ಸಲ ಹೋಗಿದ್ದೀನಿ. ಅಲ್ಲಿ ಒಂದು ಗುಹೆ ಇದೆ. ಆ ಗುಹೆ ಒಳಗಡೆ ಹೋದ ಕೂಡಲೇ ಏನೂ ಕಾಣಿಸಲ್ಲ, ಪೂರ್ತಿ ಕತ್ಲು. ನಾನು ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ಜಾನಿಯವರೇ, ಅಲ್ಲಿ ಕತ್ಲಲ್ಲಿ ಏನು ಕಾಣಿಸಲ್ಲ ಅಂದ್ಮ್ಯಾಕೆ ಅಲ್ಲಿಗೆ ಯಾಕೆ ಹೋಗ್ಬೇಕು? ಪಾರೋರೆ, ನಾನ್ ನಿಮ್ಮನ್ನು ಹುಡುಕ್ತಾ, ನೀವು ನನ್ನನ್ನು ಹುಡುಕ್ತಾ 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 ಹುಡುಗಾಟ ಆಡೋದ್ರಲ್ಲಿ ಎಷ್ಟು ಮಜಾ ಇರುತ್ತೆ ಗೊತ್ತಾ? ಹಂಗಂತೀರಿಯಾ? ಹಂಗಾರೆ ನಮ್ ಜೊತೆಗೆ ನಮ್ ಬಾಬುನು ಕರ್ಕೊಂಡು ಹೋಗುವ. ಮಧುರ ಅವ್ರೆ, ಯಾಕೆ ಗೌಡ್ರೆ ಹೀಗ್ ನಡಕ್ತಿದ್ದೀರಾ? ಮಧುರವ್ರೆ, ಕುಲುಂಬನಲ್ಲಿ ನಿಮ್ ಜೊತೆಗಿರೋದನ್ನ ನೆನ್ಸ್ಕೊಂಡ್ರೆ ಮೈಗೆ ಐಸಿಟ್ಟಂಗ ಆಯ್ತದೆ. ನಂಗೂ ತುಂಬಾ ಖುಷಿ ಆಗ್ತಿದೆ ಗೌಡ್ರೆ. ಚಿಕ್ಕ ವಯಸ್ಸಲ್ಲೇ ಒಂದ್ಸಲ ಹೋಗ್ಬೇಕು ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ತಾತಂಗ್ ಹುಷಾರಿಲ್ಲ ಅಂತ ಹೋಗ್ಲಿಲ್ಲ. ಜಾನಿನ್ ಮದ್ವೆ ಆದ್ಮೇಲಂತೂ ಎಲ್ಲೂ ಹೋಗ್ಲಿಲ್ಲ. ಮಧುರವ್ರೆ, ಅಣ್ಣಪ್ಪನವ್ರು ನಿಮ್ಮನ್ನ ಆಚೆಗೆ ಎಲ್ಲೂ ಕರ್ಕೊಂಡು ಹೋಗಲ್ವಾ? ಎಲ್ಲೂ ಕರ್ಕೊಂಡು ಹೋಗಲ್ಲ ಗೌಡ್ರೆ. ಹೊರಗ್ ಸುತ್ತಾಡ್ಸೋದು ಅಂದ್ರೆ ಅಲರ್ಜಿ ಅಂತಾರೆ. ನೀವು ಅನ್ನಿ, ನಾನು ನಿಮ್ಮನ್ನ ಸುತ್ತಾಡಿಸ್ತೀನಿ. ಅಂದ್ರೆ ಅಣ್ಣಪ್ಪನವ್ರು ನಿಮಗೆ ಮಾಡ್ತಾರೋ ಘೋರ ಅನ್ಯಾಯ ಅನ್ನಿ. ಗೌಡ್ರೆ, ನೀವ್ ಹೇಳ್ತಿರೋದ್ ನೋಡಿದ್ರೆ ಜಾನಿ ಮಾತ್ರ ನನ್ನ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ನೀವ್ ಮಾತ್ರ ಪುಟ್ಮಲ್ಲಿ ಅವ್ರನ್ನ ಲಂಡನ್ ಸ್ವಿಟ್ಜರ್ಲ್ಯಾಂಡ್ ಅಂತ ಸುತ್ತಾಡ್ಸ್ಕೊಂಡು ಕರ್ಕೊಂಡು ಬಂದಿರೋ ತರ ಮಾತಾಡ್ತಿದ್ರ. ಮಧುರವ್ರೆ, ಅದು ಇದು ಅಂತ ಏನೇನೋ ಹೇಳ್ಬೇಡಿ ಗೌಡ್ರೆ. ನೀವೆಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಪುಟ್ಮಲ್ಲಿ ಅವರು ನನ್ನ ಹತ್ರ ಹೇಳಿದ್ದಾರೆ. ಮಧುರವ್ರೆ, ನಾನು ಪುಟ್ಮಲ್ಲಿನ ಆಚೆ ಕರ್ಕೊಂಡೋಗಿ ಸುತ್ತಾಡಿಸ್ಬೇಕು ಅನ್ಕೊಂಡೇ ಇದ್ದಿ. ನಾನು ಅವಳ ಆಚೆ ಕರ್ಕೊಂಡು ಹೋಗ್ಬಿಟ್ರೆ ಅಂಗಡಿಲಿ ವ್ಯಾಪಾರ ಮಾಡೋರು ಯಾರ? ಅದಕ್ಕೆ ಕರ್ಕೊಂಡು ಹೋಗಿಲ್ಲ. ಗೌಡ್ರೆ, ನಿಮ್ಗೆ ಯಾವಾಗ್ಲೂ ಸಂಪಾದನೆ ಬಗ್ಗೆನೇ ಯೋಚನೆನಾ? ಲೈಫ್ ಅಂದ್ಮೇಲೆ ಎಂಜಾಯ್ ಮಾಡ್ಬೇಕು ಅನ್ಸಲ್ವಾ? ಅದಕ್ಕೆ ಈಗ ನಾನು ನಿಮ್ ಜೊತೆ ಕುಲು ಮನಾಲಿಗೆ ಬರ್ತಾವನೆಲ್ಲ. ಗೌಡ್ರೆ, ನೀವ್ ಯಾವತ್ತಾದ್ರೂ ಕುಲು ಮನಾಲಿಗೆ ಹೋಗಿದ್ದೀರಾ? ಮಧುರವ್ರೆ, ಮದುಗೂ ಮುಂಚೆ ಹೋಗಿದ್ದು. ಅದು ಬಿಟ್ರೆ ಈಗ ನಿಮ್ ಜೊತೆಲಿ ಹೋಯ್ತಾವನಿ. ನನ್ ಜೊತೆ ಅಂದ್ರೆ ಅಂದ್ರೆ ನಾವೆಲ್ಲ ಸೇರ್ಬಿಟ್ಟು ಹೋಯ್ತಾವಲ್ಲ, ಅದಕ್ಕೆ ನಿಮ್ ಜೊತೆಗೆ ಅಂದಿ. ಮಧುರವ್ರೆ, ಅಲ್ಲಿ ಕುದುರೆ ಸವಾರಿ ಇದ್ದಂತೆ ಗೊತ್ತಾ ನಿಮ್ಗೆ? ಗೊತ್ತು. ಮಧುರವ್ರೆ, ನೀವು ನನ್ನ ಜೊತೆಗೆ ಕುದುರೆ ಸವಾರಿ ಮಾಡಕ್ ಬರ್ತಿದಾರೆ ಅಲ್ವಾ? ಬೇಡ ಗೌಡ್ರೆ, ಕುದುರೆ ಸವಾರಿ ಮಾಡುವಾಗ ನಾನೇನಾದ್ರೂ ಬಿದ್ರೆ ಟ್ರಿಪ್ ಹೋಗಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ಮಧುರವ್ರೆ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಕುದುರೆ ಸವಾರಿ ಮಾಡೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋ ಥ್ಯಾಂಕ್ಸ್, ಜಾನಿ ಹೇಳ್ಕೊಡ್ತಾರೆ. ನಾನಂತೂ ಮಧುರವ್ರ ಜೊತೆಗೆ ಕುಲು ಮನಲ್ಲಿಗೆ ಹೋಗೋದು ಗ್ಯಾರಂಟಿ. ಆದರೆ ಅಣ್ಣಪ್ಪನವ್ರು ಬರೋಕ್ಕಾಗಲ್ಲ. ಯಾಕಂದರೆ ಈ ಬಟಾಣಿ ತಿಂದಮೇಲೆ ಅವ್ರಿಗೆ ಬಟನ್ ಹಾಕೊಳ್ಳೋಕ್ಕೆ ಟೈಮ್ ಇರಲ್ಲ. ಜೈ ಜಾಪಡ್ ಮಾತು. ಗೌಡ್ರೆ, ಕುಲುಮನಲ್ಲಿಗೆ ಹೋಗ್ತೀನಿ ಅಂತ ತುಂಬಾ ಖುಷಿಯಾಗಿದ್ದೀರಲ್ವಾ? ನೀವು ಕುಲುಮನಲ್ಲಿಗೆ ಹೋಗಲ್ಲ, ಪಾರೋರ್ ಜೊತೆ ಕುಲುಮನಲ್ಲಿಗೆ ಹೋಗೋದು ನಾನು. ನೀವು ಈ ಬಟಾಣಿ ತಿಂದ ಮೇಲೆ ಬಾತ್ರೂಮ್ಗೆ ಹೋಗ್ಬೇಕು ಅಷ್ಟೇ. ಗೌಡ್ರ, ಓ ಅಣ್ಣಪ್ಪನವ್ರೆ, ನೀವು ಬಟಾಣಿ ತಂದ್ಬಿಟ್ಟಿದಾರಿ. ನೀವು ಡ್ರಿಂಕ್ಸ್ ತಗೊಂಡ್ಬರ್ತೀನಿ ಅಂದ್ರಲ್ಲ, ಅದಕ್ಕೆ ನಾನು ಬಟಾಣಿ ತಗೊಂಬಂದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ? ಒಂದು ಕೆಲಸ ಮಾಡೋಣ, ನೀವು ತಂದಿರೋ ಬಟಾಣಿ ನಾನು ತಿಂತೀನಿ, ನಾನು ತಂದಿರೋ ಬಟಾಣಿ ನೀವು ತಿನ್ನಿ. ಇಬ್ರು ಈ ಬಟಾಣಿನ ತಿನ್ನೋ ಹಾಗಿಲ್ಲ. ನೀವಿಬ್ರು ಈ ಬಟಾಣಿ ತಿನ್ನಿ, ಈ ವೆಲ್ಕಮ್ ಡ್ರಿಂಕ್ ಕುಡೀರಿ. ಗೌಡ್ರೆ, ನಾವು ತಂದಿರೋದು ಮಿಕ್ಸಿಂಗ್ ಸರಿಯಾಗಿದೆ, ಜವಾಯಿಸಿ. ಅಡ ಕೆಕ್ಕಬುಲ, ನಮ್ಮ ಬಟಾಣಿ ಯಾಕೆ ಕೂಡ ಕಿತ್ಕೊಂಡೋದ? ಗೌಡ್ರೆ, ಇನ್ ಮುಂದೆ ನೀವು ತಿನ್ನೋದು ಕುಡಿಯೋದು ನಾವು ಕೊಡೋದನ್ನ ಮಾತ್ರ. ಜಾನಿ ಅಣ್ಣ, ಸ್ವಲ್ಪ ಕಡಿಮೆ ಕುಡೀರಿ. ಜಾಸ್ತಿ ಕುಡಿದ್ರೆ ಬೆಳಿಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ, ಆಮೇಲೆ ಫ್ಲೈಟ್ ಮಿಸ್ ಆದ್ರೆ ಕಷ್ಟ. ಗೊತ್ತು, ಸುಮ್ಮನೆ ಇರಲ್ಲ. ಗೌಡ್ರೆ, ಯಾಕೆ ಸುಮ್ಮನೆ ಕೂತಿದ್ದೀರಾ? ಜಮಾಯಿಸಿ. ಏಯ್ ಬಾಣ್ಲಿ, ಅದ್ಯಾಕೋ ಹಂಗ್ ನೋಡ್ತಿದ್ಯಾ? ಬೇಕಿದ್ರೆ ನೀನು ಒಂದ್ ಪೆಗ್ ಹಾಕೋ. ಗೌಡ್ರೆ, ಜಾನಿಬಾಯಿ, ನಿಮ್ಮನ್ನ ಸೇಫ್ ಆಗಿ ಕರ್ಕೊಂಡೋಗಿ ಕರ್ಕೊಂಡ್ಬರೋದು ನಮ್ ಜವಾಬ್ದಾರಿ. ಹಾಗಾಗಿ ನಾವು ಕುಡಿಯೋದಿಲ್ಲ, ನೀವು ಎಂಜಾಯ್ ಮಾಡಿ. ಅಡ ಕೆಕ್ಕಬುಲ, ಎಣ್ಣೆ ನೋಡ್ದಿಟ್ಕಲೆ ಬ್ಯಾರಲ್ ಗಟ್ಟ ಕುಡ್ಕೊಂಡು ಬೆಳ್ಳಿನ ಉಪ್ಪಿನಕಾಯಿ ಥರ ನೆಕ್ಕೊಂಬಿಡ್ತಿದೆ. ಇದೇನಪ್ಪ ಈ ಪಟ್ಟಿ ಒಳ್ಳೆಯವನಾಗ್ಬಿಟ್ಟಿದೆ. ನೀವಿಬ್ರು ಸೇರಿ ಏನು ಪ್ಲಾನ್ ಮಾಡಿಲ್ಲ ತಾನೆ? ಜಾನಿಬಾಯ್, ಗೌಡ್ರೆ, ಬೆಳಗ್ಗೆ ಬೇಗ ರೆಡಿ ಇದ್ಬಿಡಿ, ಲೇಟ್ ಮಾಡ್ಕೊಬಿಡಿ. ಫ್ಲೈಟ್ ಮಿಸ್ ಆಗ್ಬಿಟ್ರೆ ಕಷ್ಟ. ನಾವೇನ್ ಬರ್ತೀವಿ. ಬಾಯ್ ಬಾಯ್.
ಅಣ್ಣೆ ಅಪ್ಪನವ್ರು ಕುಲು ಮನಲ್ಲಿಗೆ ಬರದೇ ಇರಕ್ಕೆ ನಾ ಏನೋ ಪ್ಲಾನ್ ಮಾಡಿದ್ದಿ ಈ ಬಡ್ಡೆ ತಾವು ಬಂದು ಹಾಳು ಮಾಡ್ಬಿಟ್ಟು. ಹೇಗಾದ್ರೂ ಮಾಡಿ ಗೌಡ್ರನ್ನ ಬಾತ್ರೂಮಿಗೆ ಕಳ್ಸೋಣ ಅನ್ಕೊಂಡ್ರೆ ಈ ಹಾಳಾದವ್ರು ಬಂದು ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರಲ್ಲಪ್ಪ. ಏನ್ ಮಾಡೋದೀಗ? ಗೌಡ್ರೆ, ಅವ್ರು ತಂದಿರೋ ಬಟಾಣಿ ಸ್ವಲ್ಪನೂ ಚೆನ್ನಾಗಿಲ್ಲ ರೀ. ಅಲ್ಲಿ ನಾವು ತಂದಿರೋ ಬಟಾಣಿ ಇದೆಯಲ್ಲ ಅದನ್ನೇ ತಿಂದ್ಬಿಡೋಣ. ಚೆಂದಾಗಿಲ್ಲ, ಬನ್ನಿ ತಕೊಂಬರ. ಅಣ್ಣಪ್ಪನವ್ರೆ ಏನಾಯ್ತು? ಬಟಾಣಿ ತಿಂದ ಮೇಲೆ ಯಾಕೋ ಹೊಟ್ಟೆ ಗುಳುಗುಳು ಅಂತೈತೆ ಗೌಡ್ರೆ. ನಿಮ್ಗೇನಾಯ್ತು ಗೌಡ್ರೆ? ಬಟಾಣಿ ತಿಂದ್ಮೇಲೆ ಯಾಕ ಕುಳ ಕುಳ ಅಂತದ ಮಾಯ್ಕಾರ ನಮ್ ಬಾವನ್ಗೆ ಏನಾಗಿದ್ದದಪ್ಪ? ರಾತ್ರಿಯಿಂದ ಬಚ್ಚನ್ ಮನೆಗೆ ಹೋಯ್ತಾರೆ ಬರ್ತಾರೆ ಹೋಯ್ತಾರೆ ಬರ್ತಾರೆ. ಬಾವು ಬಾವು ಬೇರೆ ಬೇರೆ ಆಚೆಗೆ ಬನ್ನಿ, ಟೈಮ್ ಆಯ್ತು. ಬಾವು ರಾತ್ರಿಯಿಂದ ನಾನು ನೋಡ್ತಾನೆ ಅವನಿ ಬಚ್ಚನ್ ಮನೆಗೆ ಹೋಯ್ತೀರಾ ಬರ್ತೀರಾ ಅಂತದೇನಿಟ್ಟಿದ್ದೀರೋ? ಗದ್ದಲ್ ಗುದ್ದಾಟ ಅನ್ನೋ ಹೊಸ ಸಿನಿಮಾ ರಿಲೀಸ್ ಆಗದೆ ನೋಡಕ್ ಹೋಯ್ತಾ ಇರ್ತೀನಿ ಬರ್ತಾ ಇರ್ತೀನಿ. ಹಂಗಾದ್ರೆ ಬನ್ನಿ ಇಬ್ರು ಜೊತೆ ಕುತ್ಕೊಂಡು ನೋಡುಮ. ಅಯ್ಯೋ ಸುನೆ ಪೋಸ್ಟ್ ಕೊಡಂಗಿಲ್ಲ ಪಾರು, ನನಗೆ ಪ್ರಾಣ ಸಂಕಟ ಆದ್ರೆ ನಿನ್ಗೆ ಆಟಗಳೇ ಆಗ್ಬಿಟ್ಟದಲ್ವಾ? ಬಾವು ಸೂರ್ಯವ್ರು ಫೋನ್ ಮಾಡಿದ್ರು, ನಾವು ಬಿರ್ಬಿರ್ನೆ ಹೊಂಡ್ಬೇಕಂತೆ, ಇಲ್ಲಾಂದ್ರೆ ಏರ್ಪಿನ್ ಮಿಸ್ ಆಯ್ತದಂತೆ. ಅಯ್ಯೋ ದಡ್ಡ ಪಟ್ಟೈತದೆ, ಅದು ಏರ್ ಪಿನ್ ಅಲ್ಲ ಏರೋಪ್ಲೇನು. ಪಾರು ನಾ 3,000 ರೂಪಾಯಿ ಕೊಟ್ಟಿಲ್ವಾ? ಅದೇ ಏರೋಪ್ಲೇನ್ ಮಿಸ್ ಆಗ್ಬಿಟ್ಟದು. ಈಗ ಅದೆಲ್ಲ ಬುಡಿ, ಬನ್ನಿ ಬಿರ್ಬಿರ್ನೆ ಹೋಗುಮ. ಆಯ್ತು ನಡಬಹುದು. ಅಯ್ಯೋ ನಾನೊಂದು ಒಂದ್ ನಿಮಿಷನೇ ಬರ್ತೀನಿ. ನೀವ್ ಹಿಂಗೆ ಹೋಯ್ತಾ ಇದ್ರೆ ನಾವು ಕುಲು ಜಾನೆ ಬೇಗ ಆಚೆ ಬನ್ನಿ ಜಾನೆ. ರಾತ್ರಿಯಿಂದ ಬಾತ್ರೂಮ್ ಅಲ್ಲೇ ಇದ್ದೀರಾ, ಇನ್ನೂ ಸಾಕಾಗಿಲ್ವಾ ನಿಮ್ಗೆ? ಮಧು ಬಂದಾಯ್ತಲ್ಲ, ಈಗ ಯಾಕೆ ಮಾತು? ಬಾ ಹೋಗೋಣ. ಲಗೇಜ್ ತಗೊಳ್ಳಿ. ಯಾಕೆ ಮುಖ ನೋಡ್ತಿದ್ದೀರಾ? ಲಗೇಜ್ ತಗೊಳ್ಳಿ. ಮಧು ಬಾತ್ರೂಮ್ ಡೋರ್ ಕ್ಲೋಸ್ ಮಾಡಿಲ್ಲ ಅನ್ಸುತ್ತೆ. ಒಂದ್ ನಿಮಿಷ ಬಂದೆ. ಜಾನೆ ಹೇಳ್ಪಾರು. ನೀನು ಗೌಡ್ರು ರೆಡಿನಾ? ನಾನೇನು ರೆಡಿಯಾಗಿ ಅವನಿ. ನಮ್ ಭಾವನ ಇನ್ನ ಆಚೆಗೆ ಬಂದಿಲ್ಲ. ಆಚೆನೆ ಬರ್ತಿಲ್ವಾ? ಹ್ಞೂ ಮದ್ರವ್ರೆ, ರಾತ್ರಿಯಿಂದ ನಮ್ ಬಾವ ಬಚ್ಚನ್ ಮನೆಗೆ ಹೋಯ್ತಾರೆ ಬರ್ತಾರೆ ಈಗ್ಲೂ ಅಲ್ಲೇ ಕೂತ್ಕೊಂಡವ್ರೆ. ಪಾರು ಗೌಡ್ರಿಗೆ ಏನಾಗಿದೆ? ಯಾನು ಹೇಳ್ತಾ ಇಲ್ಲ. ನೀವು ಜಾನಿಯು ರೆಡಿ ಆದ್ರಾ? ಏನ್ ರೆಡಿ ಆಗದ್ ಪಾರು, ನಾನಂತೂ ರೆಡಿಯಾಗಿ ಕೂತಿದ್ದೀನಿ. ಆದ್ರೆ ಜಾನಿ ರಾತ್ರಿಯಿಂದ ಬಾತ್ರೂಮ್ ಸೇರ್ಕೊಂಡಿದ್ದಾರೆ, ಆಚೆನೆ ಬರ್ತಿಲ್ಲ. ಆಚೆ ಬಂದ್ರೆ ತಕ್ಷಣ ಬಾತ್ರೂಮ್ ಒಳಗೆ ಓಡೋಗ್ತಾರೆ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಹೌದಾ? ಹಂಗಾರೆ ಜಾನಿಯವ್ರಿಗೂ ಅದೇ ಸಮಸ್ಯೆ ಆಗದೆ. ಪಾರು ಒಂದ್ ಕೆಲ್ಸ ಮಾಡು, ಗೌಡ್ರು ಹೊರಗಡೆ ಬರೋವರೆಗೂ ಬಾಗ್ಲು ತಟ್ತಾನೆ ಇರು, ನಾನು ಇಲ್ಲಿ ಬಾಗ್ಲು ತಟ್ತಾನೆ ಇರ್ತೀನಿ. ಆಗ್ಲಾದ್ರೂ ಬೇಗ ಬರ್ತಾರ ನೋಡೋಣ. ಆಯ್ತು ಮಧುರವ್ರೆ, ಒಳ್ಳೆ ಆಡಿಯೋನೇ ಹೇಳಿದ್ರಿ. ಅದು ಆಡಿಯೋ ಅಲ್ಲ, ಐಡಿಯಾ ಜಾಡ. ಬಾಬಾ ಬೇರ್ಬೇರ್ನ ಆಚೆಗೆ ಬನ್ನಿ, ಪ್ಲೇನ್ ಹೊಂಟೋಯ್ತದಂತೆ. ಅಯ್ಯೋ ನನಗೆ ಪೇನ್ ತಡ್ಕೊಳಕಾಯ್ತಾ ಇಲ್ಲ, ಪ್ಲೇನ್ ಒಂದಂತೆ. ಜಾನಿ ಇನ್ನು ಬಾತ್ರೂಮ್ ಅಲ್ಲಿ ಏನ್ ಮಾಡ್ತಿದ್ದೀರಾ? ಸೂರಿ ಫೋನ್ ಮಾಡಿದ್ದ, ಇನ್ 5 ನಿಮಿಷದಲ್ಲಿ ಬಸ್ ಹೊರಡುತ್ತಂತೆ. ನಿನಗ್ ಬಸ್ ಹೊರಟೋಗುತ್ತೆ ಅನ್ನೋ ಚಿಂತೆ, ನನ್ಗಿಲ್ಲಿ ನಿಲ್ತಾ ಇಲ್ವಲ್ಲ ಅನ್ನೋ ಚಿಂತೆ. ಒಂದೇ ಇರಮ್ಮ. ಮಧು ಇಷ್ಟು ಜೋರಾಗಿ ಬಾಗ್ಲು ಬಡಿಬೇಡಮ್ಮ, ಆಮೇಲೆ ನನ್ನ ಹೊಟ್ಟೆ ಇನ್ನೂ ಜೋರಾಗಿ ಹೊಡ್ಕೊಳಕ್ ಶುರು ಮಾಡ್ಬಿಡುತ್ತೆ. ಆಯ್ತಾ ಇಲ್ಲ ಬರು, ನನ್ ಕಾಲ ಆಯ್ತಾ ಇಲ್ಲ. ನಾನು ಹಿಡ್ಕೊಳ್ಳ್ಯಾ? ನನ್ ಕಷ್ಟ, ನನ್ಗ ನಿನ್ಗೊಂಥರ ಸುಮಾನ. ಹೋಗೋ, ನೀವು ಮುಂದೆ, ನಾನು ಹಿಂದೆ. ಅಯ್ಯೋ ಇವಳೊಂದು. ಮಧು ನನ್ನ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ಏನ್ ನಿಮ್ ಕಷ್ಟ? ಎಲ್ಲ ಅನಾಹುತಗಳನ್ನು ನೀವೇ ಮಾಡ್ಕೊಳ್ಳೋದು, ಆಮೇಲೆ ಕಷ್ಟ ಅದು ಇದು ಅಂತ ಹೇಳ್ತೀರಾ. ಬೇಗ ನಡೀರಿ ಹೋಗೋಣ. ಮಧು ನಿಧಾನವಾಗಿ ಹೆಜ್ಜೆ ಇಡಕ್ಕಾಗ್ತಿಲ್ಲ, ಅಂತದ್ರಲ್ಲಿ ತಳ್ತೀಯಲ್ಲಮ್ಮ. ಗೌಡ್ರ ಲಗೆ ತಗೊಂಡೆಲ್ಲ ಹೊರಟ್ರೆ ವಾಣ್ಗೋಯ್ತಾವನಿ ತಗೊಂಡು ಮಕ್ ಕೊಡ್ದು ಬಿಡ್ತೀನಿ. ಕೇಳೋದ್ ನೋಡು, ಎಲ್ಲ ಉಮ್ಮತ್ತರು ಮಿಳ್ಳೆ
ಕುಲು ಮನಾಲಿ ಈಗ ಟಿಕೆಟ್ ಬುಕ್ ಮಾಡಿಸ್ತಾವ್ ನೀನೇ ತಾನೆ. ಈಗ ಎಲ್ಲಿಗೆ ಹೋಯ್ತಾ ಇದಾರೆ ಅಂತ ಕೇಳಿದ್ರೆ ನಾನು ಹೇಳಿದ್ದು 7:15ಗೆ ರೆಡಿ ಆಗಿರಿ ಅಂತ. ಈಗ 9:15, 2 ಅವರ್ ಲೇಟ್ ಆದ್ರೆ ಫ್ಲೈಟ್ ವಿಜಯಮಲ್ಲಿಗೆ ಕಾಯಲ್ಲ. ಇನ್ನು ನಿಮಗೆ ಕಾಯ್ಬಿಡ್ತದ? ಬರ್ತೀನಿ. ಅಡ ಅಡ ಉಮ್ಮತ್ರ ಮೇಲೆ ಸರಿ ಬಿಡು, ಓಲಿ ಬಿಡು. ಯಾನು ಆಗ್ಲಿಲ್ಲ ಕಂಬಿಡು. ನಿಮ್ ಜನ್ಮಕ್ಕೆ ಏನು ಆಗಲ್ಲ ಕಂಬಿಡಿ. ಜನ ಬೈ ಎಲ್ಲೋಟ್ರೆ? ಏನೋ ಹೀಗೆ ಕೇಳ್ತಾ ಇದ್ಯಾ? ನೀನೇ ತಾನೇ ಕುಲು ಮನಾಲಿ ಟ್ರಿಪ್ಗೆ ಟಿಕೆಟ್ ಬುಕ್ ಮಾಡಿದ್ದು. ನಾನ್ ಹೇಳಿದ್ದು 7:15 ರೆಡಿ ಇರಿ ಅಂತ. ಈಗ ಟೈಮ್ ಎಷ್ಟು ಹೇಳಿ? 9:15. 2 ಅವರ್ ಲೇಟ್ ಆದ್ರೆ ಫ್ಲೈಟ್ ಅಲ್ಲ, ಆಟೋ ರಿಕ್ಷಾನು ಕಾಯಲ್ಲ. ಬರ್ಲಾ? ಲೇ ಸೂರ್ಯ ನನ್ನ ಮಾತು ಕೇಳಲೇ. 3 ತಿಂಗ 300 ಚಂಡಿಗ 300 ಒಳಗೆ ಹಾಕಿ 300 ನವಾರ ಪೋಣಿಸಿ ಸಂಪಾದನೆ ಮಾಡಿದ ದುಡ್ಡು ಹಾಳಾಗೋಯ್ತು. 300 ಸಲ ಕಾಲಿಗೆ ಬಿದ್ದು ಸಾಲ ತಗೊಂಡಿದ್ದ ದುಡ್ಡು ಎಲ್ಲ ನಿಮ್ಮಿಂದನೇ ಹಾಳಾಗೋಯ್ತು ರೀ. ಓ ಅಣ್ಣಪ್ಪನವ್ರಿ, ನಾನು ಬಡ್ಕಂಡು ಟಿಕೆಟ್ ಇಸ್ಕೊಂಡು ದುಡ್ಡು ಕೊಡಿ ಅಂತ ನಿಮ್ಮನ್ನ ಯಾರು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ಕೇಳು ಅಂದವರು. ಯಾಕಿಬ್ರು ಹೀಗ್ ಜಗಳ ಮಾಡ್ತಿದ್ದೀರಾ? ನೀವಿಬ್ರು ಸೇರ್ಕೊಂಡು ಬಾತ್ರೂಮಲ್ಲಿ ಭಜನೆ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಓಯ್ ಸುಂದ್ರಿ ಮೇಡಮ್, ಹಾಳಾದ ಇವ್ರಿಬ್ರಿಂದ ಅಲ್ಲ ಮರ್ರೆ, ಆ ಹೆಕ್ಕತ್ತಿ ಮೂವಿಂದ. ಯಾರಿಂದ ಇನ್ಸ್ಪೆಕ್ಟರ್? ಇನ್ಯಾರು? ಸೂರ ಏಜೆನ್ಸಿ. ಅವ್ರು ಯಾವ ಮೋಸನೂ ಮಾಡಿಲ್ಲ. ಅವ್ರ ಫ್ಲೈಟ್ ಟಿಕೆಟ್ಸ್ ನ ಬುಕ್ ಮಾಡಿದ್ರು. ಆದ್ರೆ ಇವ್ರಿಬ್ರೆ ಟೈಮ್ ಸರಿಯಾಗಿ ಬರ್ದೆ ಫ್ಲೈಟ್ ಮಿಸ್ ಆಯ್ತು. ಓಯ್ ಸುಂದ್ರಿ ಮೇಡಮ್, ಫ್ಲೈಟ್ ಟಿಕೆಟ್ ಬುಕ್ ಮಾಡ್ರಲ್ದ, ಫ್ಲೈಟ್ ಮಿಸ್ ಆಪಕ್ಕೆ. ಮತ್ತೆ ಮೆಜೆಸ್ಟಿಕ್ ಬಂದು ಫ್ಲೈಟ್ ಟಿಕೆಟ್ ನನ್ನ ಜೇಬಿಗೆ ತುರ್ಕಿದ್ರಲ್ಲ, ಅದು ಫ್ಲೈಟ್ ಟಿಕೆಟ್ ಅಲ್ಲ, ಮತ್ತೆ ಸುರ್ಸುರ್ ಬತ್ತಿ ಸಿನಿಮಾ ಟಿಕೆಟ್. ಅನ್ಸಿ ಆಯ್ತು.